UK ವಿಲೇಜ್ ಲೈಫ್ ಕನ್ನಡ ವ್ಲಾಗ್ ನೋಡುತ್ತಿರುವ ಎಲ್ಲ ನನ್ನ ವೀಕ್ಷಕರಿಗೆ ನಮಸ್ಕಾರಗಳು. ಹಾಗೆ ಇವತ್ತು ಈ ವಿಡಿಯೋದಲ್ಲಿ ಜನವರಿ ತಿಂಗಳಲ್ಲಿ ರೂಟ್ರ್ ಹೊಡೆಯಲ್ದ ಗೊಂಜಾಳ ಹಾಕೋದ್ರಿಂದ ಏನು ಲಾಭ ಅನ್ನೋದು ನಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ರೂಟ್ರ್ ಹೊಡೆಯಲ್ದ ರೂಟ್ರ್ ಖರ್ಚು ಕಡಿಮೆ ಆತೈತ್ರಿ. ರೂಟ್ರ್ ಖರ್ಚು ಒಂದು 3ರಿಂದ 3,500 ರೂಪಾಯಿ ಎಕರೆಕ್ಕೆ ನಮ್ಗೆ ಕಡಿಮೆ ಆತೈತ್ರಿ. ಹಂಗೆ ದನಗಳು ಮೇವು ಭೀ ಆತೈತ್ರಿ. ಗೊಂಜಾಳ ಕಡಿತಕ್ಕ ಗೊಂಜಾಳ ತೆನಿ ಭೀ ಮಟ್ಟಿ ಹಾಕ್ತೈತ್ರಿ. ಅದರಿಂದ ಏನು ಸಮಸ್ಯೆ ಅನ್ಕ ಏನು ನಮ್ಗೆ ಆಗಿಲ್ಲ ರೀ. ನಮ್ಮ ಸ್ವಂತ ಹೊಲದಾಗ ಈಗ ಮಾಡ್ತಾಯಿದ್ದೀನಿ ವಿಡಿಯೋನ. ಸ್ವಂತ ಹೊಲದ್ದು ಮಾಡ್ತಾಯಿದ್ದೀನಿ. ತೆನಿ ಏನು ನನಗೆ ಸಣ್ಣ ಹಾಕಿದ್ದೇನೆ ಕಂಡು ಬಂದಿಲ್ಲ ರೀ. ಇಲ್ಲಿ ನೋಡ್ರಿ ಫ್ರೆಂಡ್ಸ್, ತೆನಿ ಮಟ್ಟಿ ಹಾಕಿದ್ರಿ. ನೋಡಿ ಫ್ರೆಂಡ್ಸ್, ಎಲ್ಲ ಯಾವುದು ರೋಗ ಇಲ್ಲ, ಏನೂ ಇಲ್ಲ. ಇದರಿಂದ ಏನು ಸಮಸ್ಯೆ ಅಂತೂ ನಮಗೆ ಆಗಿಲ್ಲ. ಎವರೇಜ್ ಎಟ್ ಹೊಂದೈತಿ ನೋಡ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೆನಿ ಅಂತೂ ಮಟ್ಟೆ ಹಾಕೈತಿ. ಏನು ಸಮಸ್ಯೆ ಅಂತೂ ಆಗಿಲ್ಲ. ಸಣ್ಣ 2.5 ಫೂಟ್ ಸಾಲು ಬಿಟ್ರೆ ಭೀ ಇಷ್ಟ ತೆನಿ ಆತಾವ್ರಿ. ಎವರೇಜ್ ಹೊಂದೈತಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಮತ್ತು ನಾವು ಮೇವು ಕಡ್ಕೋಬೇಕಾದ್ರೆ ಮೇವು ಭೀ ಹೊಂದಿತ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇವತ್ತು ಒಂದು 2 ಹೊರಿ ಮೇವು ಮಾಡಬೇಕಾದ್ರೆ ಫ್ಯಾಕ್ಟ್ರಿಗೆ, ಇಲ್ಲಿ ನೋಡಿ ಫ್ರೆಂಡ್ಸ್, ಫ್ಯಾಕ್ಟ್ರಿಗೆ ಇವತ್ತು ಫ್ಯಾಕ್ಟ್ರಿ ಬಂದು ಬಿದ್ರೆ ಭೀ ನಮ್ಗೆ ಮೇವು ನಡೀತಿ. ಜನವರಿ ತಿಂಗಳ ಮುಂದೆ ಗೊಂಜಾಳ ಹಾಕಿದ್ರೆ ನಮಗೆ ಮೇವು ನಡೀತಿ ಅನ್ನೋ ದೃಷ್ಟಿಯಿಂದ ಇದನ್ನು ಒಂದು ಸಲ ಬಲರಾಮ್ ನಂಗರಿ ಹಾಕೋದ, ಮಡಗುಟ್ಟಿ ಹಾಕೋದ. ಮಡಗುಟ್ಟಿ ಹಾಕಿದ ನಂತರ ಡೈರೆಕ್ಟ್ ಕಾಳು ಗೊಜ್ಜಿ ಲಾಗುಡೋಗ ನೀರು ಬಿಡೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ, ಇಷ್ಟುಪುರ ಮೇವು ಬಂದಿತ್ರಿ ಅದ. ಇದೆಲ್ಲ ಈಗ ಒಂದು 2-3 ದನಗಳು ಒಂದು ಸಾಲು ಕಡಿದ್ರೆ ಒಂದು 10 ಫುಟ್ ಒಂದು ಸಾಲು ಕಡಿದ್ರೆ ಒಂದು ಹೊರಿ ಮೇವು ಹೊಂದಿದ್ರಿ ಫ್ರೆಂಡ್ಸ್. ಇಲ್ಲಿ ನೋಡ್ರಿ, ಇದೆಲ್ಲ ಮೇವು ಭೀ ಹೊಂದೈತಿ. ಪ್ಲಸ್ ತೆನಿ ಭೀ ಮಟ್ಟಿ ಆಗಿದ್ರಿ. ತೆನಿಗೇನು ನಮ್ಗೆ ಸಮಸ್ಯೆ ಆಗಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಬರೀ ಒಂದು ನೀರು ಬಿಟ್ರೆ ಇದು ಗೊಂಜಾಳ ಕಡ್ಕೋತೈತಿ. ಅದ್ರ ಒಳಗಾಗಿ ನಾವು ಇದೆಲ್ಲ ಮೇವು ಸ್ವಚ್ಛ ಮಾಡ್ಕೊಂಡು ಆಯ್ತು ಗೊಂಜಾಳ ಕಡಿತೀವಿ ರೀ. ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ ಮೇವು ತೆನಿ ಭೀ ನೋಡ್ರಿ. ತೆನಿ ಭೀ ಏನು ಸಮಸ್ಯೆ ಆಗಿಲ್ಲ ರೀ. ತೆನಿ ನಿಮ್ಗೆ ಸ್ವಲ್ಪ ತೋರಿಸ್ಬೇಕಾದ್ರೆ ನಮ್ಮಂಗೆ ಮೊಬೈಲ್ ಹಿಡಿಬೇಕಾಗೈತಿ. ಇಲ್ಲಿ ನೋಡಿ ಫ್ರೆಂಡ್ಸ್, ತೆನಿ ಭೀ ಮಟ್ಟಿ ಆಗೈತಿ. ತೆನಿಗೇನು ನಮ್ಗೆ ಸಮಸ್ಯೆ ಬಂದಿಲ್ಲ. ಎಷ್ಟು ಎವರೇಜ್ ಹೊಂದೈತಿ ಅನ್ನೋದು ಅದನ್ನು ಮುಂದಿನ ವಿಡಿಯೋದಾಗ ತೋರಿಸ್ತೀನಿ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಒಂದು ಸಾಲದಾಗ ಎಷ್ಟು ಉಪರ ಐತಿ ನೋಡ್ರಿ ಇದು. ಇಲ್ಲಿ ನೋಡ್ರಿ, ತೆನಿ ಭೀ ಏನು ಸಮಸ್ಯೆ ಬಂದಿಲ್ಲ ರೀ ನಮಗೆ. ತೆನಿ ನೋಡ್ರಿ, ಎಲ್ಲ ಸೇಮ ತೆನಿ ಅದಾವ್ರಿ. ತೆನಿ ಭೀ ಸೇಮ್ ಅದಾವ್ರಿ, ಎಲ್ಲನೂ ಐತ್ರಿ. ಇಲ್ಲಿ ನೋಡ್ರಿ, ಇದು ನೋಡ್ರಿ, ಇಲ್ಲಿಂದ ಹಿಡಿದ್ರಿ ಇದು ನೋಡ್ರಿ, ಗಡ್ಡೆ ಇಟ್ಟು ಮೇವು ಆತೈತ್ರಿ. ಅದು ಒಂದು ಗಡ್ಡಿಗೆ ಒಂದು ತೆಕ್ಕೇರಿ ಅದು ಮೇವು. ಮತ್ತು ನಮಗೆ ಇದಕ್ಕೇನು ಜರ ಒಂದು ದಟ್ಟ ಹಾಕಿತ್ತಂದ್ರೆ ಆತೈತ್ರಿ. ಇದು ನೋಡ್ರಿ, ಇದು ಗೊಂಜಾಳ ಇರಬಾರ್ದಾಗಿತ್ತು ರೀ. ಒಂದು ನಡ್ಬರ್ಕ ದಟ್ಟ ಹಾಕಿದೇವೆ ರೀ. ಇದನ್ನ ಮೇವ್ನ್ಯಾಗ ಕಡ್ಕೊಂಡ್ಬಿಡೋದ್ರಿ. ಅದು ಇಷ್ಟು ಐತ್ರಿ. ಇದು ಹಿಂಗೆ ಕಬ್ಬ ಕಡಿದ ತಕ್ಷಣ ರೌಂದಿ ಸುಡೋದ್ರಿ. ರೌಂದಿ ಸುಟ್ಟ ತಕ್ಷಣ ಇದು ನಂಗ್ರಿ ಎತ್ತುಗಳು ಟ್ಯಾಕ್ಟರ್ ನಂಗ್ರಿ ಹಾಕೋದ್ರಿ. ಟ್ಯಾಕ್ಟರ್ ನಂಗ್ರಿ ಹಾಕಿ ಎತ್ಕೊಳ್ಳಿ ಮಡಗುಟ್ಟಿ ಹಾಕೋದ್ರಿ. ಮಡಗುಟ್ಟಿ ಹಾಕಿದ ನಂತರ ಇದನ್ನು ಕಾಳು ಗೊಚ್ಕೊತ ಹೋದ್ರಿ. ಒಂದು ಚೀಲ DAP ಹಾಕಿದೇವೆ ರೀ.
DAP ಗೊಜ್ಜಿ ನೀರು ಬಿಡೋದ್ರಿ. ಇಷ್ಟು ಮಾಡೋದ್ರಿಂದ ಒಂದು 3ರಿಂದ 3,500 ರೂಪಾಯಿ ರೂಟ್ರ್ ಖರ್ಚು ಒಂದು ಉಳಿತೈತ್ರಿ. ಸಾಲು ಬಿಡೋದು ಅದ ಹಿಡ್ದು ಒಂದು 3,500-4,000 ರೂಪಾಯಿ ಒಂದು ಎಕರೆಗೆ ಉಳಿತೈತ್ರಿ. ಮತ್ತು ಗೊಂಜಾಳ ಒಂದು ಸಾಲು ಬಿಟ್ಟು ಒಂದು ಸಾಲು ಒಮ್ಮೆ ಸಣ್ಣದಿರಕಾಯಿ ಒಮ್ಮೆ ಕೊಳೆ ಕಡ್ದಿರಿ, ಒಂದು ಸಾಲು ಬಿಟ್ಟು ಒಂದು ಸಾಲು ಕಡ್ದೆವು ನೋಡಿರಿ ಫ್ರೆಂಡ್ಸ್. ಒಂದು ಸಾಲು ಬಿಟ್ಟು ಒಂದು ಸಾಲು ಕಡ್ದೆವು. ಈಗ ಒಂದು ಗೊಂಜಾಳ ಬರೋ ಟೈಮ್ಗೆ ಈಗ ಒಂದು ಸಾಲು ಕಡಿಯಾಕದ್ರಿ. ಇದು ಕಡ್ದೇವ್ರಿ ಈಗ ಹೊಸ ಸಲ. ಈಗ ಒಂದು ಮೇ ಆಗೈತ್ರಿ ಮೇವು ನೋಡ್ರಿ. ಮೇವು ಆಗೈತಿ. ಮತ್ತು ಎನಿವೇನು ನಮಗೇನು ಎವ್ರೇಜ್ ಎಷ್ಟು ಹೊಂದೈತಿ ನೋಡೋಣ್ರಿ. ಇದು 2.5 ಫುಟ್ಗೆ ಮತ್ತು 3 ಫುಟ್ಗೆ ಏನು ಎವ್ರೇಜ್ ಹೊಂದೈತಿ ಇದನ್ನು ಮುಂದಿನ ವೀಡಿಯೋದಾಗ ಎಷ್ಟು ಕಾಳು ಹೊಂಡ್ತಾವನು ತೋರ್ಸೋಣ್ರಿ. ಈ ವಿಡಿಯೋ ಮುಂದಿನ ವೀಡಿಯೋದಾಗ ತೋರಿಸ್ತೇನೆ ರೀ ನೋಡಿರಿ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್ ಎಲ್ಲ ಮೇವು ಐತ್ರಿ. ಇವತ್ತು ಈ ಮೇವು ಕಡಿಯಾಕ ಬಂದೇನ್ರಿ ನಾ, ಹಂಗೆ ಈ ವಿಡಿಯೋ ಮಾಡೋದೇನು ರೀ. ಈಗ ಒಂದು 2 ಹೊರಿ ಮೇವು ಕಡ್ಕೊಂಬತ್ತೇನೆ ರೀ ಇದ್ರಾಗ. ಇಲ್ಲಾಂದ್ರೆ 10-20 ಹೊರಿ ಮೇವು ಹೊಡೆದಿದ್ರಿ. ಸಾಲು ಬಿಟ್ಟು ಸಾಲು ಕಡ್ದೇವ್ರಿ. ಈಗ ಇದು ನೋಡ್ರಿ ಫ್ರೆಂಡ್ಸ್. ಹಂಗೆ ಈಗ ಜನವರಿ ತಿಂಗಳಾಗ ಯಾರಾದರೂ ಕುಳೆ ತೆಗೆದ ಬಳಿಕ ಈಗ ಗೊಂಜಾಳ ಹಾಕೋದಾದ್ರೆ ಈ ಟೈಪ್ ಮಾಡಿದ್ರೆ ಚಲೋ ಇರುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಹಾಗೆ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.